ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗಾಯ್ತು ಪ್ರಿಯರೇ, ಬೆಳಗಾಯ್ತೆಂದು ಪಕ್ಷಿಗಳೆಲ್ಲ ತಿಳಿಯಪಡಿಸ್ತವೆ. ಸೂರ್ಯೋದಯ ನೋಡಿ ಎಷ್ಟು ಕಾಲವಾಯಿತು. ಎಷ್ಟೋ ಚೆನ್ನಾಗಿರುತ್ತೆ ಸೂರ್ಯೋದಯದ ಸಮಯ. ಬೆಳಗ್ಗೆ ಬೇಗನೆ ಎದ್ದು ಪ್ರಾರ್ಥನೆ ಮಾಡಿಕೊಳ್ಳುವುದು ನಮಗೆ ಎಷ್ಟೋ ಉಲ್ಲಾಸವನ್ನು, ಉತ್ಸಾಹವನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು ಉಂಟು ಮಾಡುತ್ತೆ. ಪ್ರಸ್ತುತ ಪರಿಸ್ಥಿತಿಯ ನಿಮಿತ್ತ ನೈಟ್ ಆ್ಯಂಡ್ ಡೇ ಕೆಲಸ ಮಾಡುವಂಥವರು ಇಷ್ಟ ಬಂದ ರೀತಿಯಲ್ಲಿ ಮಲಗೋದು, ಇಷ್ಟ ಬಂದ ರೀತಿಯಲ್ಲಿ ಎದ್ದೇಳುವುದರಿಂದ ಎಷ್ಟೋ ವಿಧವಾದ ಅನಾರೋಗ್ಯಕ್ಕೆ, ಎಷ್ಟೋ ವಿಧವಾದ ಅಸಮಾಧಾನಕ್ಕೆ ಗುರಿಯಾಗ್ತಿದ್ದಾರೆಂದು ನಾನು ಹೇಳುವ ಅಗತ್ಯ ಇಲ್ವಲ್ಲ. ಬಟ್ ನೀವು ಒಂದು ಪದ್ಧತಿಯನ್ನು ಅನುಸರಿಸುವುದಾದರೆ ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸಲ್ಪಡ್ತೀರಿ. ಬಹುಶಃ ನೀವು ಹೊರದೇಶದಿಂದಲೂ ಕೂಡ ಇದನ್ನು ವೀಕ್ಷಿಸ್ತಾ ಇರ್ಬೋದು. ನಿಮಗೆ ಮಧ್ಯಾಹ್ನವೋ ಸಾಯಂಕಾಲವೋ ಬೇರೆ ಸಮಯವೋ ಆಗಿರ್ಬೋದು. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ಇರುವುದರಿಂದ ನಿಮಗೆ ಸಮಯ ಸಿಕ್ಕಾಗ ಯಾವುದೋ ಸಮಯದಲ್ಲಿ ಕೇಳ್ತಿರ್ಬೋದು. ಯಾವುದೇ ಸಮಯವಾಗಲಿ, ಸಮಯ ದೇವರೊಂದಿಗೆ ಕಳೆಯುವ ಸಮಯವಾಗಿದೆ ಎಂದು ಗುರುತಿಸಿ ಸ್ವಲ್ಪ ಹೊತ್ತು ನಿಮ್ಮ ಮನಸ್ಸಿಟ್ಟು ಈ ವಾಕ್ಯ ಧ್ಯಾನದಲ್ಲಿ ನಮ್ಮೊಂದಿಗೆ ಐಕ್ಯವಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮ ಹೃದಯಗಳನ್ನು ಸ್ಪಂದಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ಹೇಗಿದ್ದೀರಿ? ದೇವರು 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 ಎನ್ನುವಂಥವರಿದ್ದೀರೋ, ಏನ್ ದೇವರೋ ಏನ್ ಲೋಕವೋ ಎನ್ನುವಂಥವರು ಕೂಡ ಬಹಳ ಮಂದಿ ಇದ್ದಾರೆ. ಏನ್ ಪ್ರಯೋಜನ? ದೇವರಿದ್ರೆ ಏನು? ದೇವರಿದ್ರೆ ಏನ್ ಪ್ರಯೋಜನ? ದೇವರು ನನಗೆ ಏನ್ ಕೊಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಎಂಬ ಪ್ರಶ್ನೆಗಳೊಂದಿಗೆ ಬಹಳಷ್ಟು ಜನ ನಿರುತ್ಸಾಹದಲ್ಲಿ ಬಾಯಿಗೆ ಬಂದಂತೆ ಮಾತಾಡುವಂಥವ್ರು ಕೂಡ ಇದ್ದಾರೆ. ದಯವಿಟ್ಟು ದೇವರಿಗೆ ವಿರುದ್ಧವಾಗಿ ಮಾತಾಡಬೇಡಿ. ನಿಮಗರ್ಥವಾಗದಿದ್ದರೆ ಮೌನವಾಗಿರಿ. ಅರ್ಥ ಆಗುವ ಹಾಗೆ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಿ ಅಷ್ಟೇ ಹೊರತು ನಿಮಗೆ ಅವಗಾಹನವಾಗ ವಿಷಯಗಳನ್ನು, ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಲಾರದ ವಿಷಯಗಳನ್ನು ಮತ್ತು ಅವುಗಳ ಕುರಿತಾಗಿ ನೀವೇ ತೀರ್ಪನ್ನು ಕೊಡಬೇಡಿರಿ. ದೇವರು ಯಾವಾಗಲೂ ಸಿಂಹಾಸನಾಸೀನರೂಢನಾಗಿದ್ದಾರೆ. ಆತನಿಗೆ ಬೇರೆ ಯಾವ ಕೆಲಸ ಇಲ್ಲ ಪ್ರಿಯರೇ. ಆತನ ಕೆಲಸವೆಲ್ಲ ನಮ್ಮನ್ನು ಗಮನಿಸುವಂಥದ್ದಾಗಿದೆ, ನಮ್ಮನ್ನು ಆಧರಿಸುವಂಥದ್ದಾಗಿದೆ, ನಮ್ಮನ್ನು ಆತನ ರಾಜ್ಯಕ್ಕಾಗಿ ಸಿದ್ಧಗೊಳಿಸುವಂಥದ್ದೇ ಆಗಿದೆ. ಯೇಸು ಕ್ರಿಸ್ತನು ಮಾಡಬೇಕಾದದ್ದೆಲ್ಲವನ್ನು ನಮಗೋಸ್ಕರ ಮಾಡಿ ಮುಗಿಸಿ, ಹಾಗಾದರೆ ಈಗ ಪರಲೋಕಕ್ಕೆ ಹೋಗಿ ಏನು ಮಾಡ್ತಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ? ನಿದ್ರೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀರಾ? ವಿಶ್ರಾಂತಿ ತೆಗೆದುಕೊಳ್ತಿದ್ದಾರಂತೀರಾ? ಇಲ್ಲ, ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾರೆ. ಅಂದರೆ ನಮ್ಮನ್ನು ಪರಿಶೀಲಿಸುತ್ತಾ ನಮ್ಮನ್ನು ಕಾಪಾಡಲು ನಮ್ಮ ಪಕ್ಷದಲ್ಲಿ ತಂದೆಗೆ ಬೇಡಿಕೊಳ್ತಿದ್ದಾರೆ. ನಾನು ಈ ವ್ಯಕ್ತಿಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದೇನೆ, ಅವನಿಗೆ ಇನ್ನೊಂದು ಅವಕಾಶ ಕೊಡಿರಿ, ಅವನನ್ನು ಕ್ಷಮಿಸಿರಿ, ಅವನನ್ನು ಆಧರಿಸಿರಿ, ಅವನನ್ನು ಕಾಪಾಡಿರಿ. ಎಸ್, ಹೀಗೆ ಆತನ ಕಣ್ಣುದೃಷ್ಟಿ ನಮ್ಮ ಮೇಲಿದೆ. ಕೀರ್ತನೆ 33:13 ವಚನದಿಂದ ಓದುತ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿ. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ. ದೇವರು ಎಲ್ಲಿಂದ ನೋಡ್ತಿದ್ದಾರಂತೆ ನೋಡಿ? ಈಗಿನ ದಿನಮಾನಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕಿಟ್ಟಿದ್ದಾರೆ. ರೋಡ್ ಮೇಲೆ ಏನಾದರೂ ಆಗೋದಾದರೆ ಆ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡಿಂಗ್ ಇರುವುದನ್ನು ಆ ಟೈಮ್ ಪ್ರಕಾರ ತೆಗೆದು ಕಂಡುಕೊಳ್ತಿದ್ದಾರಲ್ಲವೇ? ಈ ಸಿಸಿ ಕ್ಯಾಮೆರಾದ ಒಂದೇ ಏರಿಯಾದಲ್ಲಿ ನಡೆಯುತ್ತೆ. ಆದರೆ ಆಕಾಶದಿಂದ ಕರ್ತನಾದ ದೇವರು ದೃಷ್ಟಿಸಿ ನೋಡ್ತಿದ್ದಾರೆ. ನರಮನುಷ್ಯರೆಲ್ಲರನ್ನೂ ದೃಷ್ಟಿಸಿ ನೋಡುತ್ತಿದ್ದಾನೆ. ಆತನ ಕಣ್ಣುದೃಷ್ಟಿಯ ಕವರೇಜ್ ಹೋಲ್ ವರ್ಲ್ಡ್ ಆಗಿದೆ. ಎಲ್ಲರನ್ನು, ಪ್ರಪಂಚವೆಲ್ಲವನ್ನು, ನರಮನುಷ್ಯರೆಲ್ಲರನ್ನು ನೋಡ್ತಿದ್ದಾನೆ. ಯಾವುದೇ ದೇಶದಲ್ಲಿದ್ರು, ಯಾವುದೇ ಮೂಲೆಯಲ್ಲಿದ್ರು, ಯಾವುದೇ ಭಾಗದಲ್ಲಿದ್ರು, ಮನೆ ಒಳಗಡೆ ಇದ್ರು, ಮನೆಯ ಹೊರಗಡೆ ಇದ್ರು, ಆತನಿಗೆ ಬಾಗಿಲುಗಳು ಅಡ್ಡ ಬರಲ್ಲ, ಕತ್ತಲೆ ಆತನಿಗೆ ಕತ್ತಲೆಯಾಗಿರಲ್ಲ. ಯಾಕೆ ಆತನು ಪರಿಶೀಲಿಸಿ ನೋಡ್ತಿದ್ದಾನೆ? ಏನೋ ನಮ್ಮ ತಪ್ಪನ್ನು ಕಂಡುಕೊಂಡು ನಮ್ಮನ್ನು ದಂಡಿಸುವುದಕ್ಕಾಗಿಯೋ? ಇಲ್ಲವೇ ನಾವು ದಾರಿ ತಪ್ಪಿ ಹೋಗುತ್ತಾ ಇರುವುದರಿಂದ ನಮ್ಮನ್ನು ಸರಿಪಡಿಸಿ ನಮ್ಮನ್ನು ಆಧರಿಸುವುದಕ್ಕಾಗಿಯೋ? ದೇವರು ಮೇಲನ್ನೇ ಉಂಟು ಮಾಡ್ತಾರೆ ಪ್ರಿಯರೇ. ನಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ. ಏನೋ ಒಂಥರ ಇನ್ಸ್ಪೆಕ್ಟರ್ ಹಾಗೆ, CID ಡಿಪಾರ್ಟ್ಮೆಂಟ್ ತರ ಅಲ್ಲ ನಮ್ಮನ್ನು ಆತನು ಪರಿಶೀಲಿಸೋದು. ತಾಯಿ ತನ್ನ ಮಗುವನ್ನು ಗಮನಿಸುತ್ತಾ ಇರುತ್ತಾಳೆ. ಎಲ್ಲಿ ನನ್ನ ಮಗು ಬೀಳುತ್ತಾನೇನೋ, ಗಾಯ ಆಗುತ್ತೇನೋ, ಎಲ್ಲಾದರೂ ಕೈಗೆ ಗಾಯ ಮಾಡಿಕೊಳ್ಳುತ್ತೇನೋ ಮಗು ಅಂತ ತಾಯಿ ನೋಡ್ತಾಳಲ್ಲವೇ? ಹಾಗೆಯೇ ನಾವು ತಪ್ಪಿ ಹೋಗದಂತೆ, ಜಾರಿ ಬೀಳದಂತೆ, ಪಾಪದಲ್ಲಿ ಬಿದ್ದು ಹೋಗದಂತೆ, ದೇವರಿಂದ ದೂರ ಆಗಿ ಹೋಗಲಾರದ ಹಾಗೆ ಆತನ ಕಣ್ಣು ದೃಷ್ಟಿ ನೋಡುತ್ತಲೇ ಇವೆ. ತಾನಿರುವ ಸ್ಥಾನದಿಂದ
ಭೂನಿವಾಸಿಗಳೆಲ್ಲರನ್ನು ಆತನು ದೃಷ್ಟಿಸುತ್ತಾನೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನೂ ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನೂ ಆತನೇ ಆಗಿದ್ದಾನೆ. ಆತನು ನಮ್ಮ ಕ್ರಿಯೆಗಳನ್ನೆಲ್ಲ ನೋಡುತ್ತಿದ್ದಾನೆ, ನಮ್ಮ ಆಲೋಚನೆಗಳನ್ನೆಲ್ಲ ನೋಡ್ತಿದ್ದಾನೆ, ನಮ್ಮ ಹೃದಯಗಳೆಲ್ಲ ನೋಡುತ್ತಿದ್ದಾನೆ. ಯಶ್, ನಮ್ಮ ದೇವರಿಗೆ ಹೃದಯಾಂತರಾಳವನ್ನು ಪರಿಶೀಲಿಸುವ ದೇವರು ಎಂಬಂತಹ ಹೆಸರು ಆತನಿಗೆ ಉಂಟು. ಸಿಸಿ ಕ್ಯಾಮ್ರಾದಲ್ಲಿ ಮನುಷ್ಯನ ಆಕಾರ ಮಾತ್ರ ಕಾಣಿಸಿಕೊಳ್ಳುತ್ತೆ ಹೊರತು ಅಂತರಂಗ ಕಾಣಿಸಿಕೊಳ್ಳೋದಿಲ್ವಲ್ಲ. ಆದರೆ ದೇವರ ಕಣ್ಣುದೃಷ್ಟಿ ನಮ್ಮ ಹೃದಯದೊಳಗೆ ನೋಡಿ ನಮ್ಮ ವೇದನೆ, ನಮ್ಮ ಬಾಧೆ, ನಮ್ಮ ಅವಶ್ಯಕತೆ, ನಮ್ಮ ಚಿಕ್ಕುಗಳು, ನಮ್ಮ ಸಮಸ್ಯೆಗಳು, ನಮಗೆ ಮನನೋಯಿಸುವಂತಹ ವಿಷಯಗಳು ಕೂಡ ಆತನು ಗುರುತಿಸಿ ಅವುಗಳ ವಿಷಯದಲ್ಲಿ ಸಹಾಯ ಮಾಡುವ ಆತನಾಗಿದ್ದಾನೆ. ಪ್ರಿಯರೇ, ಎಂಥ ದೊಡ್ಡ ದೇವರು ನೋಡಿ ಯೇಸು ಕ್ರಿಸ್ತನು. ಇಂಥ ದೊಡ್ಡ ದೇವರಲ್ಲಿ ನಂಬಿಕೆ ಇಟ್ಟು ನೋಡಿರಿ. ನನ್ನನ್ನು ಪ್ರೀತಿಸುವ ದೇವರಿದ್ದಾರೆ, ನನ್ನನ್ನು ಗಮನಿಸುವ ದೇವರಿದ್ದಾರೆ, ನನ್ನನ್ನು ನಡೆಸುವಂತಹ ದೇವರಿದ್ದಾರೆ ಎಂದು ಆತನ ಮೇಲೆ ಆಧಾರಗೊಂಡಿರುವುದನ್ನು ಕಲಿತುಕೊಳ್ಳುವ ವಿಷಯದಲ್ಲಿ ನಾವು ಸುರಕ್ಷಿತರಾಗಿರುತ್ತೇವೆ. 16ನೇ ವಚನ, ಯಾವ ಅರಸನಿಗೂ ಮಹಾಸೇನೆ ಬಲದಿಂದ ಜಯವಾಗುವುದಿಲ್ಲ. ರಾಜನು ಸಹ ಸೈನ್ಯ ಬಲ ಇಟ್ಕೊಳ್ಳೋದಾದರೆ ಅಥವಾ ಬಾಡಿಗಾರ್ಡ್ಸ್ಗಳನ್ನು ಇಟ್ಕೊಳ್ಳೋದಾದರೆ ತಮಗೆ ಸೆಕ್ಯೂರಿಟಿ ಇರುತ್ತೆ ಅಂದುಕೊಳ್ತಾರೆ. ಆದರೆ ನೀವೇ ನೋಡಿ, ಎಷ್ಟೋ ಜನರು ಎಷ್ಟೇ ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ, ಎಷ್ಟೇ ಜನ ಬಾಡಿಗಾರ್ಡ್ಸ್ ಇದ್ರೂ ಕೂಡ ಕೆಲವೊಂದು ಸಾರಿ ಅಂಥವರೇ ಹಾನಿಗೆ ಒಳಗಾಗುವುದನ್ನು ನೋಡ್ತೇವೆ. ಎಷ್ಟೇ ಬುಲೆಟ್ ಪ್ರೂಫ್ ವೆಹಿಕಲ್ಸ್ ಬಳಸಿದರೂ ನಿಮ್ಮನ್ನು ಕಾಪಾಡುವ ಆತನು ಕರ್ತನಿದ್ದಾನೆ ಹೊರತು ಈ ಲೋಕ ಸಂಬಂಧವಾದ ಕಾವಲು ನಮಗೆ ಯಾವುದೂ ಇಲ್ಲ ಎನ್ನುವುದನ್ನು ನಾವು ಗುರುತಿಸುವುದಾದರೆ ಧನ್ಯರಾಗುತ್ತೇವೆ. ಯಾವ ಅರಸನಿಗೂ ಮಹಾಸೇನಾ ಬಲದಿಂದ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕ ಬಲದಿಂದ ತಪ್ಪಿಸಿಕೊಳ್ಳೋದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ಕುದುರೆಗಳ ಬಲವೋ, ಮಿಸೈಲ್ಸ್ ಬಲವೋ, ಬುಲೆಟ್ಸ್ ಬಲವೋ, ಪಿಸ್ತೂಲ್ಸ್ ಬಲವೋ ನಮ್ಮನ್ನು ಕಾಪಾಡೋದಿಲ್ಲ. ಪ್ರಿಯರೇ, ಇದನ್ನು ನೆನಪಿನಲ್ಲಿಟ್ಕೊಳ್ರಿ. ಜೀವನ ಭೀಮೆ ಅನ್ನುತ್ತಾರೆ, ನಮ್ಮ ಜೀವಿತಕ್ಕೆ ಒಂದು ಭೀಮೆ ಮಾಡಿಸಿಕೊಳ್ಳಿರಿ ಅನ್ನುತ್ತಾರೆ. ಬಟ್ ವಾಟ್ ಈಸ್ ದ ಯೂಸ್? ನೀವು ಸತ್ತ ನಂತರ ಸ್ವಲ್ಪ ದುಡ್ಡು ಕೊಟ್ಟರು ಕೂಡ ನಿಮಗೆ ಪ್ರಯೋಜನ ಎಲ್ಲಿದೆ? ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಆ ಪ್ರಾಣ ಕರ್ತನ ಬಳಿಗೆ ಸೇರದೆ ನಿತ್ಯ ನರಕಕ್ಕೆ ಹೋಗೋದಾದರೆ ರಾತ್ರಿ ಹಗಲು ಕಷ್ಟಪಟ್ಟು ದುಡಿದಿರುವಂತಹ ಆ ಪ್ರಾಣ ಸೈತಾನನಿಗಾಗಿ ನೇಮಿಸಿರುವ ಅಗ್ನಿಗುಂಡಿ ಒಳಗಡೆ ಸೇರಿದ್ರೆ ಈ ಲೋಕದಲ್ಲಿ ನೀವು ಬದುಕಿದ ಬದುಕು, ನೀವು ಹೊಂದಿದ ಈ ಲೋಕದ ದೊಡ್ಡಸ್ತಿಕೆಗಳಿಂದ ನಿಮಗೆ ಪ್ರಯೋಜನವೇನು? ದೇವರು ನಿಮ್ಮನ್ನು ಗಮನಿಸುತ್ತಿದ್ದಾರೆ, ನಿಮ್ಮನ್ನು ಕಾಪಾಡುವುದಕ್ಕಾಗಿ, ನಿಮ್ಮನ್ನು ತಪ್ಪಿಸುವುದಕ್ಕಾಗಿ. 19ನೇ ವಚನ, ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಯೆಹೋವನ ದೃಷ್ಟಿ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆಯೂ ಆತನ ಕೃಪೆಗೋಸ್ಕರ ಕಾದುಕೊಂಡಿರುವವರ ಮೇಲೆ ನಿಂತುಕೊಂಡಿದೆ. ಹಾಲೆಲೂಯಾ! ಆತನು ಎಲ್ಲರನ್ನೂ ನೋಡುತ್ತಾ ಇದ್ದಾನೆ, ಆದರೆ ಅಲ್ಲಲ್ಲಿ ಆತನ ಕಣ್ಣು ದೃಷ್ಟಿ ನಿಂತು ಹೋಗುತ್ತಿದೆ. ಈಗೋ ಈ ವ್ಯಕ್ತಿ ನನಗೋಸ್ಕರ ಕಾದುಕೊಂಡಿದ್ದಾನೆ, ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾನೆ, ನನ್ನ ಸಹಾಯ ಕೋರುತ್ತಿದ್ದಾನೆ, ನನಗೆ ಕೂಗಿಕೊಳ್ತಿದ್ದಾನೆ, ನನಗೆ ಮೊರೆ ಇಡುತ್ತಿದ್ದಾನೆ. ಅವನ ಮೊರೆಯನ್ನು ಲಾಲಿಸಿ ಆ ರೋಧನೆಯಿಂದ ತಪ್ಪಿಸುತ್ತಾರೆ, ನಿಮ್ಮನ್ನು ಮರಣದಿಂದ ತಪ್ಪಿಸುವುದಕ್ಕಾಗಿ. ಆಹಾ, ಮರಣದಿಂದ ತಪ್ಪಿಸುವುದು ಯೆಹೋವನಿಂದಲೇ ಸಾಧ್ಯ. ಮರಣದಿಂದ ತಪ್ಪಿಸುವಂಥದ್ದು ದೇವರ ವಶದಲ್ಲಿದೆ. ಪ್ರಿಯರೇ, ಯಾವುದೇ ಮನುಷ್ಯನಾಗಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಎಷ್ಟೇ ಮೆಡಿಕಲ್ ಹೆಲ್ಪ್ ಇರಬಹುದು, ತನ್ನ ಪ್ರಾಣ ತಾನು ಕಾಪಾಡಿಕೊಳ್ಳಲಾರನು. ವೈದ್ಯರು ತಾವು ಕೊಡುವ ಚಿಕಿತ್ಸೆ ಎಲ್ಲ ಕೊಟ್ಟು ಇನ್ನು ದೇವ್ರ ಮೇಲೆ ಉಳಿತು ಎಂದು ಹೇಳ್ತಾರೆ ಹೊರತು ಪ್ರಾಣ ಕೊಡಬಲ್ಲಂತಹ ಶಕ್ತಿ ಯಾವುದೇ ವೈದ್ಯನಿಗಾಗಲಿ, ಯಾವುದೇ ಅಧಿಕಾರಿಗಾಗಲಿ, ಯಾವುದೇ ದೊಡ್ಡ ವ್ಯಕ್ತಿಗಾಗಲಿ ಇಲ್ಲವೇ ಇಲ್ಲ. ದೇವರೇ ಮರಣದಿಂದ ತಪ್ಪಿಸುವಾತನಾಗಿದ್ದಾರೆ. ನಮ್ಮ ಪ್ರಾಣವನ್ನು ಕಾಪಾಡುವಾತನು, ಬರಗಾಲದಲ್ಲಿಯೂ ಕೂಡ ನಮ್ಮನ್ನು ಸಜೀವವಾಗಿ ಕಾಪಾಡುವಾತನು, ನಮ್ಮ ಕಣ್ಣೀರು ಒರೆಸುವಾತನಾಗಿದ್ದಾನೆ, ನಮ್ಮ ಅವಶ್ಯಕತೆಗಳನ್ನು ತೀರಿಸುವಾತನಾಗಿದ್ದಾನೆ. ಯಾರ ಮೇಲೆ ಅಂತೆ? ಯೆಹೋವನ ದೃಷ್ಟಿ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಇದೆ ಅಂತೆ. ಆತನ ಕೃಪೆಗೋಸ್ಕರ ಕಾದುಕೊಂಡಿರುವವರ ಮೇಲೆಯೂ ಆತನ ಕೃಪೆ ನಿಲ್ಲುವುದು. ದೇವರಿಗೆ ಭಯಪಡುವವರ ಮೇಲೆ ಇರುತ್ತಂತೆ.
ದೇವರಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಇರುತ್ತಂತೆ. ಕೆಲವರಿಗೆ ಭಯ ಇರುತ್ತೆ, ಭಕ್ತಿ ಇರಲ್ಲ. ಇನ್ನು ಕೆಲವರಿಗೆ ಭಕ್ತಿ ಇರುತ್ತೆ, ಭಯ ಇರಲ್ಲ. ಭಯಭಕ್ತಿ ಎನ್ನುವಂಥದ್ದು ಒಂಥರ ಗೌರವದಿಂದ ಕೂಡಿರುವಂತಹ ಭಕ್ತಿಯಾಗಿದೆ. ನಿಜವಾಗ್ಲೂ ಹೇಳಬೇಕಾದ್ರೆ ದೇವರಿಗೆ ನಾವು ಭಯಪಡುವುದು ಅಂದರೆ ಎಲ್ಲಿ ದೇವರು ನಮ್ಮನ್ನು ಹೊಡೆಯುತ್ತಾರೇನೋ, ನಮ್ಮನ್ನು ಸಾಯಿಸುತ್ತಾರೇನೋ, ನಮ್ಮನ್ನು ಶಿಕ್ಷಿಸುತ್ತಾರೇನೋ ಎಂದು ಭಯಪಡುವಂಥದ್ದಲ್ಲ. ಯಾವನಾದರೂ ಒಬ್ಬ ವ್ಯಕ್ತಿ ದೇವರಿಗೆ ಭಯಪಡುತ್ತಾ ಇರೋದಾದರೆ ನನ್ನ ಪ್ರವರ್ತನೆಯ ಮೂಲಕ ನನ್ನ ದೇವರ ಹೃದಯವನ್ನು ಎಲ್ಲಿ ನಾನು ಬಾಧೆಪಡಿಸುತ್ತೇನೇನೋ ಎಂದು, ನನ್ನ ದೇವರಿಗೆ ನನ್ನ ಜೀವಿತದ ಮೂಲಕ ಎಲ್ಲಿ ಅವಮಾನ ತರುತ್ತೇನೋ ಏನೋ ಎಂದು ನಾನು ಭಯಪಡುತ್ತೇನೆ ಎಂದು ಹೇಳುವುದರ ಅರ್ಥ ಆಗಿದೆ. ನಾನು ನನ್ನ ದೇವರನ್ನು, ನನ್ನ ಸೃಷ್ಟಿಕರ್ತನನ್ನು, ನನಗಾಗಿ ಪ್ರಾಣ ಕೊಟ್ಟ ರಕ್ಷಣೆಯ ಕರ್ತನನ್ನು ನಾನು ಸಂತೋಷಪಡಿಸಬೇಕು. ಆತನು ಮಾಡಿರುವ ಕಾರ್ಯಕ್ಕಾಗಿ ನನ್ನ ಋಣ ತೀರಿಸಿಕೊಳ್ಳಬೇಕು. ಕೃತಜ್ಞತೆ ಭಾವದಿಂದ ಇರುವಂಥವನೇ ದೇವರಿಗೆ ಭಯಪಡುವವನಾಗಿದ್ದಾನೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವಂಥವರ ಮೇಲೆಯೇ, ಆತನ ಕೃಪೆಗಾಗಿ ಕಾದುಕೊಂಡಿರುವವರ ಮೇಲೆ ಆತನ ದೃಷ್ಟಿ ಇರೋದು. ಕೃಪೆಗೋಸ್ಕರ ಕಾದುಕೊಂಡಿರುವಂಥವರು. ಒಬ್ಬ ವ್ಯಕ್ತಿ ಒಮ್ಮೆ ಪ್ರಾರ್ಥಿಸ್ತಾ ಇದ್ದಂತೆ, ನ್ಯಾಯ ಕೊಡಿಸು, ನ್ಯಾಯ ಕೊಡಿಸು, ನ್ಯಾಯ ಕೊಡಿಸು ದೇವರೇ ಎಂಬುದಾಗಿ. ದೇವರು ನ್ಯಾಯ ತೀರಿಸಬೇಕಾದರೆ ಪ್ರಿಯರೇ, ನಾವು ನ್ಯಾಯವಾಗಿ ನ್ಯಾಯಯುತವಾದ ತೀರ್ಪು ಹೊಂದಲು ಅರ್ಹರಾಗಿರಲಿಲ್ಲ. ಬಹುಶಃ ನಿಮಗೆ ಯಾರೋ ಒಬ್ಬರು ಹಾನಿ ಮಾಡಿರಬಹುದು. ಹಾಗೆಯೇ ನೀವು ಕೂಡ ಅನೇಕರಿಗೂ ಹಾನಿ ಮಾಡಿದಿರಲ್ಲವೇ? ಬಹುಶಃ ನಿಮಗಿಂತಲೂ ಬೇರೆಯವರು ದುರ್ಮಾರ್ಗಿಗಳಾಗಿರಬಹುದು. ಆದರೆ ನೀವು ಕೂಡ ದೇವರ ದೃಷ್ಟಿಯಲ್ಲಿ ಅರ್ಹರು ಅಲ್ಲ. ತಕ್ಷಣವೇ ಪಕ್ಕದಲ್ಲಿದ್ದವನು ಪ್ರಾರ್ಥಿಸ್ತಾನಂತೆ, ಪ್ರಭುವೇ ನಮ್ಮನ್ನು ಕನಿಕರಿಸು, ನಮ್ಮನ್ನು ಕ್ಷಮಿಸು. ಅರ್ಹತೆ ಇಲ್ಲದವರಿಗೆ ಕನಿಕರಿಸುವಂಥದ್ದೇ ಕ್ಷಮಿಸುವಂಥದ್ದಾಗಿದೆ. ಯಾರ್ಯಾರು ದೇವರಿಗೆ, ದೇವರೇ ನಾನು ಅರ್ಹತೆ ಉಳ್ಳವನಲ್ಲ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ನನ್ನನ್ನು ಕನಿಕರಿಸು ದೇವರೇ ಎಂದು ಹೇಳುತ್ತಾರೋ ಅಂಥವರಿಗೆ ಧಾರಾಳವಾಗಿ ತನ್ನ ಹಸ್ತವನ್ನು ಚಾಚಿ ತನ್ನ ಕೃಪೆ ಅವರ ಮೇಲೆ ಸುರಿಸುವುದಕ್ಕಾಗಿ ಕರ್ತನು ಸಿದ್ಧನಾಗಿದ್ದಾನೆ. ಯಾರು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದಾರೋ ಆತನ ಕೃಪೆಗಾಗಿ ಕಾದುಕೊಂಡಿರುವವರ ಮೇಲೆ ಆತನ ದೃಷ್ಟಿ ನಿಲ್ಲುವುದು. 21ನೇ ವಚನ, ನಾವು ಯೆಹೋವನ ಪರಿಶುದ್ಧ ನಾಮದಲ್ಲಿ ಭರವಸವಿಟ್ಟಿದ್ದೇವೆ. ನಮ್ಮ ನಂಬಿಕೆ ನಮ್ಮ ದೇವರ ನಾಮದಲ್ಲಿದೆ, ಆತನ ಪರಿಶುದ್ಧ ನಾಮದಲ್ಲಿದೆ. ಯಶ್, ಆತನ ನಾಮವು ಅಂದರೆ ಯೇಸು ಕ್ರಿಸ್ತನ ನಾಮವು ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮವಾಗಿದೆ. ಪ್ರತಿ ಮೊಳಕಾಲು ಆತನ ಮುಂದೆ ಊರಬೇಕೆಂದು, ಪ್ರತಿ ನಾಲಿಗೆ ಆತನೇ ಪ್ರಭು ಎಂದು ಒಪ್ಪಿಕೊಳ್ಳಬೇಕೆಂದು ಹೆಚ್ಚಿಸಲ್ಪಟ್ಟ ನಾಮವಾಗಿದೆ. ಆಕಾಶದಲ್ಲಾಗಲಿ, ಭೂಮಿಯ ಮೇಲಾಗಲಿ, ಭೂಮಿಯ ಕೆಳಗಡೆಯಾಗಲಿ ಇರುವಂತಹ ಪ್ರತಿಯೊಬ್ಬನು ಕರ್ತನೇ ರಕ್ಷಕನಾಗಿದ್ದಾನೆ ಎಂದು ನಂಬಬೇಕು, ಅಂಗೀಕರಿಸಬೇಕು. ಅವಾಗಲೇ ರಕ್ಷಿಸಲ್ಪಡುತ್ತಾನೆಂದು ವಾಕ್ಯ ಹೇಳುತ್ತೆ. ನಾವು ಆತನ ಪರಿಶುದ್ಧ ನಾಮವನ್ನು ನಂಬುವುದಾದರೆ, ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸೋದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಾನಾ ವಿಧವಾದ ರೋಗಗಳಿಂದ ಸ್ವಸ್ಥತೆ ಇದೆ, ದೆವ್ವಗಳಿಂದ ಬಿಡುಗಡೆ ಇದೆ, ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗುತ್ತವೆ. ನಾವು ಕರ್ತನ ನಾಮದಲ್ಲಿ ನಾವು ನಂಬಿಕೆ ಇಡುವಾಗ, ನಾವು ಆತನ ನಾಮದಲ್ಲಿ ನಂಬಿಕೆ ಇಡುತ್ತಿದ್ದೇವೆ. ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು. ನಮ್ಮ ಪ್ರಾಣವು ಯೆಹೋವನಿಗೋಸ್ಕರವೇ ಕಾದುಕೊಂಡಿರುತ್ತದೆ. ಆತನೇ ನಮಗೆ ಸಹಾಯವು, ಆತನೇ ನಮ್ಮ ಖೇಡ್ಯವು ಆಗಿದ್ದಾನೆ. ಯೆಹೋವನೇ, ನಾವು ನಿಮಗೋಸ್ಕರ ಕಾದುಕೊಂಡವರಾಗಿದ್ದೇವೆ. ಹೀಗೆ ಪ್ರತಿದಿನ ಅನುದಿನದ ಧ್ಯಾನದಲ್ಲಿ ನಾವು ಅನುದಿನ ಧ್ಯಾನಕ್ಕಾಗಿ ಕಾದುಕೊಂಡಿದ್ದೇವೆ ಅನ್ನುವಾಗ ಅರ್ಥವೇನು? ದೇವರ ಕೃಪೆಗೋಸ್ಕರ ನಾವೆಲ್ಲರೂ ಕಾದುಕೊಂಡಿದ್ದೇವೆ ಎಂದರ್ಥ. ದೇವರ ನಾಮ ಮಹಿಮೆಪಡಿಸುವುದಕ್ಕಾಗಿ ನಾವೆಲ್ಲರೂ ಕೂಡಿ ಬರ್ತಿದ್ದೇವೆ ಎಂದರ್ಥ. ಆತನ ನಾಮದಲ್ಲಿ ನಮ್ಮ ಅವಶ್ಯಕತೆಗಳನ್ನು ನಾವು ಬೇಡಿಕೊಳ್ಳುವುದಕ್ಕಾಗಿ ಬರ್ತಿದ್ದೇವೆ. ಆತನ ಸನ್ನಿಧಿ ನಮ್ಮ ಮಧ್ಯದಲ್ಲಿದೆ, ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ಆತನ ಆಲಯಕ್ಕೆ ಹೋಗ್ತಿದ್ದೇವೆ, ಆತನ ನಾಮದಲ್ಲಿ ಸೇರಿ ಬರ್ತಿದ್ದೇವೆ. ಆತನು ಎಲ್ಲರನ್ನೂ ನೋಡ್ತಿದ್ದಾನೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಕಾರ್ಯಕ್ರಮದ ಮುಖಾಂತರ ನೀವು ಎಷ್ಟೋ ಸ್ಥಳದಿಂದ ವೀಕ್ಷಿಸುತ್ತಾ ಇದ್ರು ಕೂಡ, ನೀವು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ. ಆದರೆ ಕರ್ತನು ಪರಲೋಕದಿಂದ ನೋಡ್ತಿದ್ದಾನೆ. ಯಾವನು ನನ್ನ ಮಾತು ಕೇಳುವನೋ ಅವನನ್ನೇ ದೃಷ್ಟಿಸುತ್ತೇನೆ ಎಂದು ಕರ್ತನು ಹೇಳಿದ್ದಾನೆ. ಯಾರಿಗೆ ಕೃಪೆ ಬೇಕಾಗಿದೆಯೋ, ಯಾರಿಗೆ ಕನಿಕರ ಬೇಕಾಗಿದೆಯೋ, ಯಾರಿಗೆ ಸಂತೋಷ ಬೇಕಾಗಿದೆಯೋ, ಯಾರಿಗೆ ಬಿಡುಗಡೆ ಬೇಕಾಗಿದೆಯೋ, ಯಾರಿಗೆ ರಕ್ಷಣೆ ಬೇಕಾಗಿದೆಯೋ ಎಂದು ನೋಡಿ ಅವರ ಅವಶ್ಯಕತೆ ತೀರಿಸುತ್ತಿದ್ದಾರೆ. ನೋಡಿ, ಸುಮ್ಮನೆ ಇರುವಂತಹ ದೇವರಲ್ಲ ನಮ್ಮ ದೇವರು.
ನಮ್ಮ ಅವಶ್ಯಕತೆಗಳನ್ನು ಅರಿತವನು, ನೋಡಿದಾತನು, ತೀರಿಸುವಾತನೂ ಆಗಿದ್ದಾನೆ. ಯುದೆಯ ಕಾಲದಲ್ಲಿ ಕರ್ತನು ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ಅವಶ್ಯಕತೆ ನೋಡಿದ್ದಾರೆ. ಇಗೋ, ಆತನ ನಾಮದಲ್ಲಿ ಅದು ತೀರಿಸಲ್ಪಟ್ಟಿದೆ ಎಂಬುದಾಗಿ ನಂಬಿರಿ, ಅದ್ಭುತ ಕಾರ್ಯ ಜರುಗುತ್ತವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಿಮ್ಮ ಕಣ್ಣು ದೃಷ್ಟಿ ನಿಮಗಾಗಿ ಕಾದುಕೊಂಡಿರುವವರ ಮೇಲೆಯೇ, ನಿಮಗೆ ಮೊರೆ ಇಡುವಂಥವರ ಮೇಲೆಯೇ ಇರುವಂಥದ್ದಾಗಿದೆ ಎಂದು ತಿಳಿದಿದ್ದೇವೆ. ಯಾರು ನಿನ್ನ ಮಾತು ಕೇಳುವರೋ ಅವರ ಮೇಲೆ ನಿಮ್ಮ ದೃಷ್ಟಿಯನ್ನಿಟ್ಟು ನಮ್ಮನ್ನು ರಕ್ಷಿಸುವುದಕ್ಕಾಗಿಯೂ, ನಮ್ಮನ್ನು ಸಜೀವವುಳ್ಳವರಾಗಿ ಕಾಪಾಡುವುದಕ್ಕಾಗಿಯೂ, ನಮ್ಮನ್ನು ತಪ್ಪಿಸುವುದಕ್ಕಾಗಿಯೂ, ನಿತ್ಯ ನರಕದಿಂದ, ನಿತ್ಯ ನಾಶನದಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸುವುದಕ್ಕಾಗಿಯೂ, ನಮ್ಮ ಪ್ರತಿ ಅವಶ್ಯಕತೆ ತೀರಿಸುವುದಕ್ಕಾಗಿಯೂ ನಮ್ಮ ಮೇಲೆ ನೀವು ದೃಷ್ಟಿ ಇಟ್ಟಿದ್ದೀರಿ ಎಂಬುದಾಗಿ ನಂಬುತ್ತೇವೆ. ಕೇಡಿನಿಂದ ತಪ್ಪಿಸಿ ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸುತ್ತಾ ನಿಮ್ಮನ್ನು ಮಹಿಮೆಪಡಿಸುವವರನ್ನಾಗಿ ನಮ್ಮೆಲ್ಲರಿಗೆ ನೀವು ಸಹಾಯ ಮಾಡಿ ಕೃಪೆ ತೋರಿಸುತ್ತಾ ಇದ್ದೀರೆಂದು ನಾವು ನಂಬುತ್ತೇವೆ ದೇವರೇ. ಯಾರ್ಯಾರು ಎಲ್ಲಿಂದ ಈ ಮಾತುಗಳನ್ನು ಕೇಳುತ್ತಾ ಯಾವ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ದೃಷ್ಟಿಸುತ್ತಾ ಇದ್ದಾರೋ, ನೀವು ನಿಮ್ಮ ಹಿಡಿಯನ್ನು ಬಿಚ್ಚುವುದಾದರೆ ನಾವೆಲ್ಲರೂ ತೃಪ್ತಿ ಹೊಂದುತ್ತೇವೆ. ನಮ್ಮೆಲ್ಲರನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಹೊರದೇಶದಿಂದಲೂ ನೀವು ವೀಕ್ಷಿಸುತ್ತಾ ಇರುವುದಾದರೆ ಅದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಪ್ರತಿದಿನ ನಿಮಗೋಸ್ಕರ ಪ್ರಸಾರ ಮಾಡಲಾಗುತ್ತಿರುವ ಈ ಅನುದಿನದ ಧ್ಯಾನವನ್ನು ತಪ್ಪದೆ ವೀಕ್ಷಿಸಿರಿ. ಅನೇಕರಿಗೆ ಇದರ ಕುರಿತಾಗಿ ತಿಳಿಯಪಡಿಸಿರಿ. ಮತ್ತು ಡಾಕ್ಟರ್ ಜೈಪುಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ದೇವರ ಚಿತ್ತ ಇರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.